ಸ್ನೇಹಿತರೆ ನಮಸ್ಕಾರ. ಡೆಂಟಲ್ ಇಂಪ್ಲಾಂಟ್ಸ್ ತುಂಬ ನೋವಾಗುತ್ತೆ, ಆ ಪ್ರೊಸೀಜರ್ ತುಂಬ ಕಷ್ಟ ಅನ್ನೋ ಭಯ ನಿಮಗೇನಾದರೂ ಇತ್ತು ಅಂತಂದರೆ ಈ ವಿಡಿಯೋ ನಿಮಗಾಗಿ. ಡೆಂಟಲ್ ಇಂಪ್ಲಾಂಟ್ಸು ಒಂದು ಟೈಟಾನಿಯಂ ಸ್ಟ್ರಕ್ಚರ್. ಅದನ್ನು ಎಲ್ಲಿ ಕೂಡಿಸ್ತೀವಿ ಅಂತಂದರೆ ನಮ್ಮ ಮೇಲಿನ ದವಡೆಯಲ್ಲಿ ಅಥವಾ ಕೆಳಗಿನ ದವಡೆಯಲ್ಲಿ ಅದನ್ನು ಪ್ಲೇಸ್ ಮಾಡ್ತೀವಿ. ಆ ಪ್ಲೇಸ್ ಮಾಡಬೇಕಾದ್ರೆ ದವಡೆಯಲ್ಲಿ ನಾವು ಆಲ್ರೆಡಿ ಹಲ್ಲು ತೆಗೆದಿರೋ ಜಾಗದಲ್ಲಿ, ಅಂದರೆ ಮುಂಚೆ ಬೇರಿರೋ ಜಾಗದಲ್ಲೇ ಆ ಇಂಪ್ಲಾಂಟ್ನ ಕೂಡಿಸ್ತೀವಿ. ದವಡೆಯ ಎಲುಬು ಹೇಗಿರುತ್ತೆ ಅಂದರೆ ಮೇಲಿನ ಪದರಲ್ಲಿ ಮಾತ್ರ ನೋವಿನ ಅನುಭವ ಆಗ್ತಕ್ಕಂಥ ಪೇಯ್ನ್ ಸೆನ್ಸರಿ ನರ್ವ್ಸ್ ಅಂತ ಇರ್ತವೆ. ಅವು ಹೊರಗಿನ ಭಾಗ ಅಂದರೆ ನಮ್ಮ ವಸಡು ಮತ್ತು ಆ ವಸಡಿನ ಕೆಳಗಡೆ ಎಲುಬಿನ ಭಾಗ ಇರುತ್ತಲ್ರಿ, ಅಲ್ಲಿ ಮಾತ್ರ ಆ ನರಗಳು ಜಾಸ್ತಿ ಇರ್ತವೆ. ನಾವು ಎಲುಬಿನ ಒಳಗಡೆ ಹೋದಂಗೆಲ್ಲ ಈ ಪೇಯ್ನ್ ಸೆನ್ಸರಿ ನರ್ವ್ಸ್ ತುಂಬ ಕಡಿಮೆ. ಹಾಗಾಗಿ ನಮಗೆ ಎಲುಬಿನ ಒಳಗಡೆ ಹೋದಾಗ ನಾವು ಉಗುರು ಕಟ್ ಮಾಡಿದರೆ ಹೇಗೆ ನೋವಿರಲ್ವೋ ಅದೇ ಥರ ಇಂಪ್ಲಾಂಟ್ನ ಪ್ಲೇಸ್ ಮಾಡುವಾಗ ಪೇನ್ ಸೆನ್ಸರಿ ನರ್ವ್ಸ್ ಕಡಿಮೆ ಇರೋದ್ರಿಂದ ನೋವಿನ ಅನುಭವ ತುಂಬ ಕಡಿಮೆ ಅಥವಾ ಶೂನ್ಯ ಅಂತ ಹೇಳ್ಬೋದು. ನಿಮಗೆ ಡೆಂಟಲ್ ಇಂಪ್ಲಾಂಟ್ಸ್ ಪ್ಲೇಸ್ ಮಾಡುವಾಗ ತುಂಬ ಹೆದರಿಕೆ ಅಥವಾ ಪ್ರೊಸೀಜರೇ ತುಂಬ ಕಷ್ಟ ಅನ್ನೋ ಭಯ ನಿಮಗೇನಾದರೂ ಇದ್ದರೆ ಈ ಭಯದಿಂದ ಹೊರಗೆ ಬನ್ನಿ. ಡೆಂಟಲ್ ಇಂಪ್ಲಾಂಟ್ಸ್ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿನ ನಾನು ಮುಂದಿನ ವೀಡಿಯೋಸಲ್ಲಿ ಕೊಡ್ತಾ ಹೋಗ್ತೀನಿ. ನಾನು ನಿಮ್ಮ ಡಾಕ್ಟರ್ ರಾಜಶೇಖರ್ ಪಾಟೀಲ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.